ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕುತೂಹಲ ಮೂಡಿಸ್ತಾ ಇದೆ ಕೊಪ್ಪಳ ಬಿಜೆಪಿ ಸಂಸದರ ನಡೆ. ಇವತ್ತು ಬೆಂಬಲಿಗರ ಜೊತೆ ಸಂಸದ ಸಂಗಣ್ಣ ಕರಡಿ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಕುರುಕ್ಷೇತ್ರದ ಅಖಾಡದ ಸುದ್ದಿ ಬರ್ತಾ ಇದೆ ಕೊಪ್ಪಳದಿಂದ. ಬ್ರೇಕಿಂಗ್ ನ್ಯೂಸ್. ಸಂಗಣ್ಣ ಕರಡಿ ಅವರ ನಡಿಗೆ ಯಾವ ಕಡೆಗೆ? ಕೊಪ್ಪಳ ಕ್ಷೇತ್ರದ ಬಿಜೆಪಿಯ ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳ ಜೊತೆ ಮೀಟಿಂಗ್. ಸಂಗಣ್ಣ ಕರಡಿಯವರು ಸಭೆಯಲ್ಲಿ ಬರುವಂತಹ ಅಭಿಪ್ರಾಯದ ಮೇರೆಗೆ ಅವರ ನಡಿಗೆ ಯಾವ ಕಡೆಗೆ ಅಂತ ಡಿಸೈಡ್ ಆಗುತ್ತೆ. ಕೊಪ್ಪಳ ಲೋಕಸಭಾ ಕ್ಷೇತ್ರ ಟಿಕೆಟ್ ಸಿಗಲಿಲ್ಲ, ಕೈತಪ್ಪಿತು. ಸಂಗಣ್ಣ ಕರಡಿಯವರು ಈಗ ಹಾಲಿ ಸಂಸದರಿದ್ದಾರೆ. ಈಗಾಗಲೇ ಅಫ್ಕೋರ್ಸ್ ಅವರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈಗ ಮುಂದಿನ ನಡೆ ತೆಗೆದುಕೊಳ್ಳೋಕೆ ಮುಂಚೆ ಅವರ ಬೆಂಬಲಿಗರು, ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರನ್ನು ಕೂಡ ಮೀಟ್ ಮಾಡ್ತಾರೆ. ಅವರೆಲ್ಲ ಏನು ಹೇಳ್ತಾರೆ, ಅಭಿಪ್ರಾಯ ಪಡ್ಕೋತಾರೆ. ಫೈನಲಿ ಒಂದು ನಿರ್ಧಾರವನ್ನು ಮಾಡೋರಿದ್ದಾರೆ. ಈಗ ಅನೌನ್ಸ್ ಆಗಿರೋ ಜೊತೆ ಸಾಥ್ ಕೊಡಬೇಕಾ, ಪಕ್ಷದಲ್ಲಿ ಇರಬೇಕಾ, ಬೇಡವಾ, ಏನು ಮಾಡಬೇಕು, ಇದೆಲ್ಲ ನಿರ್ಧಾರ ಮಾಡ್ತಾರೆ. ಬಹುಶಃ ಸಂಜೆ ಹೊತ್ತಿಗೆ ಸಂಗಣ್ಣ ಕರಡಿಯವರು ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ, ಅನುಮಾನ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಸಂಗಣ್ಣ ಕರಡಿಯವರ ನಡಿಗೆ ಯಾವ ಕಡೆಗೆ? ಕೊಪ್ಪಳ ಕ್ಷೇತ್ರದ ಬಿಜೆಪಿಯ ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳ ಜೊತೆ ಮೀಟಿಂಗ್. ಸಂಗಣ್ಣ ಕರಡಿಯವರು ಸಭೆಯಲ್ಲಿ ಬರುವಂತಹ ಅಭಿಪ್ರಾಯದ ಮೇರೆಗೆ ಅವರ ನಡಿಗೆ ಯಾವ ಕಡೆಗೆ ಅಂತ ಡಿಸೈಡ್ ಆಗುತ್ತೆ. ಕೊಪ್ಪಳ ಲೋಕಸಭಾ ಕ್ಷೇತ್ರ ಟಿಕೆಟ್ ಸಿಗಲಿಲ್ಲ, ಕೈತಪ್ಪಿತು. ಸಂಗಣ್ಣ ಕರಡಿಯವರು ಈಗ ಹಾಲಿ ಸಂಸದರಿದ್ದಾರೆ. ಈಗಾಗಲೇ ಅಫ್ಕೋರ್ಸ್ ಅವರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈಗ ಮುಂದಿನ ನಡೆ ತೆಗೆದುಕೊಳ್ಳೋಕೆ ಮುಂಚೆ ಅವರ ಬೆಂಬಲಿಗರು, ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರನ್ನು ಕೂಡ ಮೀಟ್ ಮಾಡ್ತಾರೆ. ಅವರೆಲ್ಲ ಏನು ಹೇಳ್ತಾರೆ, ಅಭಿಪ್ರಾಯ ಪಡ್ಕೋತಾರೆ. ಫೈನಲಿ ಒಂದು ನಿರ್ಧಾರವನ್ನು ಮಾಡೋರಿದ್ದಾರೆ. ಈಗ ಅನೌನ್ಸ್ ಆಗಿರೋ ಜೊತೆ ಸಾಥ್ ಕೊಡಬೇಕಾ, ಪಕ್ಷದಲ್ಲಿ ಇರಬೇಕಾ, ಬೇಡವಾ, ಏನು ಮಾಡಬೇಕು, ಇದೆಲ್ಲ ನಿರ್ಧಾರ ಮಾಡ್ತಾರೆ. ಬಹುಶಃ ಸಂಜೆ ಹೊತ್ತಿಗೆ ಸಂಗಣ್ಣ ಕರಡಿಯವರು ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ, ಅನುಮಾನ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಸಂಗಣ್ಣ ಕರಡಿಯವರ ನಡಿಗೆ ಯಾವ ಕಡೆಗೆ? ಕೊಪ್ಪಳ ಕ್ಷೇತ್ರದ ಬಿಜೆಪಿಯ ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳ ಜೊತೆ ಮೀಟಿಂಗ್. ಸಂಗಣ್ಣ ಕರಡಿಯವರು ಸಭೆಯಲ್ಲಿ ಬರುವಂತಹ ಅಭಿಪ್ರಾಯದ ಮೇರೆಗೆ ಅವರ ನಡಿಗೆ ಯಾವ ಕಡೆಗೆ ಅಂತ ಡಿಸೈಡ್ ಆಗುತ್ತೆ. ಕೊಪ್ಪಳ ಲೋಕಸಭಾ ಕ್ಷೇತ್ರ ಟಿಕೆಟ್ ಸಿಗಲಿಲ್ಲ, ಕೈತಪ್ಪಿತು. ಸಂಗಣ್ಣ ಕರಡಿಯವರು ಈಗ ಹಾಲಿ ಸಂಸದರಿದ್ದಾರೆ. ಈಗಾಗಲೇ ಅಫ್ಕೋರ್ಸ್ ಅವರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈಗ ಮುಂದಿನ ನಡೆ ತೆಗೆದುಕೊಳ್ಳೋಕೆ ಮುಂಚೆ ಅವರ ಬೆಂಬಲಿಗರು, ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರನ್ನು ಕೂಡ ಮೀಟ್ ಮಾಡ್ತಾರೆ. ಅವರೆಲ್ಲ ಏನು ಹೇಳ್ತಾರೆ, ಅಭಿಪ್ರಾಯ ಪಡ್ಕೋತಾರೆ. ಫೈನಲಿ ಒಂದು ನಿರ್ಧಾರವನ್ನು ಮಾಡೋರಿದ್ದಾರೆ. ಈಗ ಅನೌನ್ಸ್ ಆಗಿರೋ ಜೊತೆ ಸಾಥ್ ಕೊಡಬೇಕಾ, ಪಕ್ಷದಲ್ಲಿ ಇರಬೇಕಾ, ಬೇಡವಾ, ಏನು ಮಾಡಬೇಕು, ಇದೆಲ್ಲ ನಿರ್ಧಾರ ಮಾಡ್ತಾರೆ. ಬಹುಶಃ ಸಂಜೆ ಹೊತ್ತಿಗೆ ಸಂಗಣ್ಣ ಕರಡಿಯವರು ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ, ಅನುಮಾನ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.